ಸೊ ಹಾಗಾದ್ರೆ ಸ್ನೇಹಿತರೆ, ಈ ಭಾಬರ್ ಪ್ರದೇಶ ಅಂದರೆ ಏನು? ಈ ಭಾಬರ್ ಪ್ರದೇಶ ಅಂದರೆ ಇದು ಹಿಮಾಲಯದ ಪರ್ವತ ಪ್ರದೇಶದ ತಕ್ಷಣ ಕೆಳಭಾಗದಲ್ಲಿ ಬರುವ ಪ್ರದೇಶ. ಇಲ್ಲಿ ದೊಡ್ಡ ಕಲ್ಲುಗಳು ಮತ್ತು ಮರಳು ಮಿಶ್ರಿತ ಮಣ್ಣು ಇರುತ್ತದೆ. ಸೊ ಇದಕ್ಕೇನಂತಾರೆ ಭಾಬರ್ ಪ್ರದೇಶ ಅಂತ ಹೇಳಲಾಗುತ್ತೆ. ಸ್ನೇಹಿತರೆ, ಈ ಪ್ರದೇಶದಲ್ಲಿ ಹರಿಯುವ ನದಿಗಳ ನೀರು ನೆಲದೊಳಗೆ ಹೀರಿಕೊಳ್ಳುತ್ತದೆ, ಮೇಲ್ಮೈ ಮೇಲೆ ಕಾಣುವುದಿಲ್ಲ. ಕಾಡು ಪ್ರಾಣಿಗಳು ಮತ್ತು ಕಾಡು ಜಿಂಕೆಗಳಿಗೆ ಇದು ಸುರಕ್ಷಿತವಾದ ವಾಸಸ್ಥಾನವಾಗಿದೆ. ಇಲ್ಲಿ ಸಸ್ಯವರ್ಗ ಕಡಿಮೆ ಇರುತ್ತದೆ ಮತ್ತು ನೆಲ ಒದ್ದೆ ಆಗಿರುವುದಿಲ್ಲ. ಸರಳವಾಗಿ ಹೇಳೋದಾದರೆ ಭಾಬರ್ ಕಲ್ಲು ಮತ್ತು ಮರಳನ್ನು ತುಂಬಿದಂತ ಒಣ ಪ್ರದೇಶ, ನೀರು ನೆಲಕ್ಕೆ ಹೀರಿಕೊಳ್ಳುವ ಜಾಗ. ಓಕೆ, ಇದನ್ನೇನಂತಾರೆ ಭಾಬರ್ ಪ್ರದೇಶ ಅಂತ ಹೇಳಲಾಗುತ್ತೆ. ಇನ್ನು ಸ್ನೇಹಿತರೆ, ತರಾಯಿ ಪ್ರದೇಶವನ್ನ ನೋಡೋದಾದ್ರೆ ಇದು ಭಾಬರ್ ಪ್ರದೇಶದ ತಕ್ಷಣ ಕೆಳಭಾಗದಲ್ಲೇ ಇರುವಂತಹ ಪ್ರದೇಶ. ಭಾಬರ್ನಲ್ಲಿರುವ ಭೂಮಿಯೊಳಗೆ ಹೀರಿಕೊಂಡ ನೀರು ಇಲ್ಲಿ ಮೇಲ್ಮೈಗೆ ಮತ್ತೆ ಹೊರ ಬರ್ತದೆ. ಭಾಬರ್ನಲ್ಲಿ ಭೂಮಿಯೊಳಗೆ ಹೀರಿಕೊಂಡ ನೀರು ಇಲ್ಲಿ ಮೇಲ್ಮೈಗೆ ಮತ್ತೆ ಹೊರಬಂದು ನೆಲವನ್ನು ತುಂಬಾ ಒದ್ದೆಯಾಗಿಸ್ಬಿಡುತ್ತೆ. ಹಾಗಾಗಿ ಇದನ್ನ ತರಾಯಿ ಪ್ರದೇಶ ಅಂತ ಹೇಳಲಾಗುತ್ತೆ. ಇಲ್ಲಿ ಜಲಾವೃತ ಪ್ರದೇಶಗಳು, ಗಾವುಗಳು, ಕೆಸರು ಮಣ್ಣು, ದಟ್ಟ ಸಸ್ಯಾವರಣ ಇಲ್ಲಿ ಇರುತ್ತದೆ. ಮತ್ತು ಸ್ನೇಹಿತರೆ, ಈ ಪ್ರದೇಶವು ಪಶು ಪಕ್ಷಿಗಳು, ಹುಲಿಗಳು, ಜಿಂಕೆಗಳು ಮತ್ತು ಕಾಡು ಹಂದಿಗಳು ಹೆಚ್ಚು ಕಾಣುವ ವಾಸಸ್ಥಾನವಾಗಿದೆ.